ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ರೆಸಿಪೀಸ್ ಇನ್ ಕನ್ನಡ. ಫ್ರೆಂಡ್ಸ್, ಎಲ್ಲರೂ ಹೆಂಗದಿರಿ? ಎಲ್ಲರೂ ಆರಾಮದಿರಿ ಅಂತ ಅಂದ್ಕೊಂಡಿದ್ದೀನಿ. ನಾವು ಕೂಡ ಎಲ್ಲರೂ ಆರಾಮದೀವಿ. ಬರ್ರಿ, ಇವತ್ತು ನಾನು ಸೋಮವಾರ ಬೆಳಿಗ್ಗೆನ ಲಾಗನ್ನು ನಿಮ್ಮ ಜೊತೆ ಶೇರ್ ಮಾಡ್ಕೊಳಕತ್ತೀನಿ. ಇವತ್ತಿನ ಲಾಗು ನಿಮ್ಗೇನಾದರೂ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡೋದನ್ನು ಮರಿಬೇಡಿ. ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಕೊಂಡು ಸಪೋರ್ಟ್ ಮಾಡಿ ಫ್ರೆಂಡ್ಸ್. ಈಗ ನೋಡ್ಬೋದು, ಬೆಳಿಗ್ಗೆ ನಾನು ತರಕಾರಿ ಎಲ್ಲ ಹೆಚ್ಕೊಳಕತ್ತೀನಿ. ಸ್ವಲ್ಪ ಲೇಟಾಗಿನೇ ಎದ್ವಿ, ಯಾಕಂದ್ರೆ ನಮ್ಮ ತಂಗಿ ಮನೆಯಿಂದ ಅವತ್ತು ಲೇಟಾಗಿ ಬಂದ್ವಲ್ಲ, ಸಂಡೇ ಹೋಗಿದ್ವಲ್ಲ, ನಿನ್ನೆ ವಿಡಿಯೋದೊಳಗೆ ಶೇರ್ ಮಾಡ್ಕೊಂಡಿದ್ದೆ. ಲೇಟಾಗಿ ಬಂದ್ವಿ, ಹಾಗಾಗಿ ಲೇಟಾಗಿನ ಎದ್ದಿದ್ವಿ. ಬೆಳಿಗ್ಗೆ ಒಂದು 7:15ಗೆ ಎದ್ದಿದ್ದೆ. ನಮಿತಂದು ಏನು ಸ್ಕೂಲ್ ಇರಲಿಲ್ಲ, ಎಕ್ಸಾಮ್ ನಡೀತಾ ಇದ್ದಾವಲ್ಲ, ಮಂಡೇ ಹಾಲಿಡೇ ಕೊಟ್ಟಿದ್ದರು, ಎಕ್ಸಾಮ್ ಹಾಲಿಡೇ ಅಂಥೇಳಿ. ಹಾಗಾಗಿ ನಮ್ಮ ಮನೆಯವ್ರಿಗೆ ಬಾಕ್ಸ್ ರೆಡಿ ಮಾಡಬೇಕಾಗಿತ್ತು. ಅವರು ಕೊತ್ತಂಬರಿ ಖಾಲಿಗಿತ್ತು, ಕೊತ್ತಂಬರಿ ಮತ್ತು ಟೊಮೆಟೊ, ಈರುಳ್ಳಿ ಖಾಲಿಗಿತ್ತು, ತೊಗೊಂಬಂದಿದ್ರು. ಈಗ ಹಂಗಾಗಿ ಎಲ್ಲ ಹೆಚ್ಕೊಂಡೆ. ಒಂದೇ ಈರುಳ್ಳಿ ಇತ್ತು, ಹಾಗಾಗಿ ಇನ್ನೊಂದು ಈರುಳ್ಳಿ ಬೇಕಾಗಿತ್ತು. ತೊಗೊಂಬಂದ್ರಲ್ಲ, ಅದು ಒಂದು ಈರುಳ್ಳಿ ಹೆಚ್ಕೊಂಡೆ. ಮತ್ತು ಕೊತ್ತಂಬರಿ ಸೊಪ್ಪನ್ನು ಕೂಡ ಬಿಡಿಸಿ ಇಟ್ಕೊಳಕತ್ತೀನಿ. ಮನ್ಯಾಗ ಮೆಂತ್ಯ ಸೊಪ್ಪಿತ್ತು, ಹಾಗಾಗಿ ಮೆಂತ್ಯ ಪಲಾವ್ ಮಾಡಿದ್ರಾಯ್ತು ಅಂಥೇಳಿ ಮೆಂತ್ಯ ಪಲಾವ್ಗೆ ಎಲ್ಲ ರೆಡಿ ಮಾಡ್ಕೊಳಕತ್ತೀನಿ ನೋಡಿರಿ. ನಿನ್ನೆ ಶೇರ್ ಮಾಡ್ಕೊಂಡಿದ್ನೆಲ್ಲ, ನಮ್ಮ ತಂಗಿ ಮನೆಗೆ ಹೋಗಿದ್ದೆ. ಅದ್ರದ್ದು ಅಲ್ಲಿ ನಾನು ಡ್ರೆಸ್ ಚೇಂಜ್ ಮಾಡಿಬಿಟ್ಟು ನಮ್ಮ ತಂಗಿದ ನೈಟಿ ಹಾಕ್ಕೊಂಬಿಟ್ಟೆ. ಯಾಕಂದ್ರೆ ಭಾಳ ಬಿಸಿಲು ಐತಿ, ಈಗ ಒಂದು ವಾರದಿಂದ ಬಿಸಿಲು ಭಾಳ ಐತಿ. ಶೆಕೆಗೆ ಡ್ರೆಸ್ ಮೇಲೆ ಇರೋಕ್ಕಾಗಲ್ಲ, ಯಾವಾಗ ನೈಟಿ ಹಾಕ್ಕೊಂಡೇನ ಅನ್ನಂಗೆ ಆಗ್ಬಿಡ್ತೈತಿ. ನೈಟಿ ಆದರೆ ಒಂದು ಸ್ವಲ್ಪ ಆರಾಮ್ಸೆ ಇರ್ತೈತಿ, ಮನ್ಯಾಗ ಕೆಲಸ ಮಾಡೋಕ್ಕೂ ಖುಷಿ ಇರ್ತೈತಿ. ಅದೇ ಡ್ರೆಸ್ ಹಾಕ್ಕೊಂಡ್ವಿ ಅಂದ್ರೆ ನಮ್ಗೆ ಮನ್ಯಾಗ ಕೆಲಸ ಮಾಡೋಕ್ಕೂ ಇಷ್ಟ ಆಗಂಗಿಲ್ಲ, ಮತ್ತು ಶೆಕೆನೂ ಆಗುತ್ತೆ. ಹಾಗಾಗಿ ನೈಟಿನ ಹಾಕ್ಕೊಂಡಿದ್ದೆ. ಹಾಕಿದೆ ಅದು ಹೊಸಾದದು ನೈಟಿ. ಮ್ಯಾಕ ನೈಟಿನ ಮ್ಯಾಕತ್ತ ಹಿಡಿದ್ಬಿಟ್ರು ನೋಡ್ರಿ. ಅಲ್ಲೇ ಅಂಗಡ್ಯಾಗ ತೊಗೊಂಡಲ್ಲ, ಅಲ್ಲೇ ಅಳತಿ ತೊಗೊಂಡ್ರಂತ. ಅಳತಿ ತೊಗೊಂಡು ಹಿಡಿದು ಕೊಟ್ರೆ ಭಾಳ ಮ್ಯಾಕ್ ಆಗಿಬಿಟ್ಟವು. ನಮ್ಮ ತಂಗಿ ಏನು ಹೇಳಿದ್ಲು ನನಗೆ, ನೈಟಿ ಇದೊಂದು ಇನ್ನೊಂದು ನಿನ್ಗೆ ಕರೆಕ್ಟ್ ಆಕ್ಕವ್ಯಾಕ, ಎರಡು ನೀನು ತೊಗೊಂಬಿಡು, ನಿನಗೆ ಕರೆಕ್ಟ್ ಆಗ್ಯವು, ಚಂದನ ಆಗ್ಯವು, ನನಗೊಂದು ಸ್ವಲ್ಪ ಲೂಸ್ ಆಕ್ಕವು, ಹಾಗಾಗಿ ನೀನು ತಗೋ ಅಂತ ಅಂದ್ಲು. ಬಟ್ ನನಗೇನಂದರೆ, ನನಗೆ ಪಾದದ ಮಟ್ಟನೂ ಉದ್ದ ಇರಬೇಕು ನೈಟಿ, ಅಂದ್ರೆ ನನಗೆ ಚಂದ ಕಾಣಿಸ್ತವೆ ಮತ್ತು ಕಂಫರ್ಟೇಬಲ್ ಆಗಿರ್ತವೆ. ಇವಾಗ ಒಳಗಡೆ ನಾವು ಪೆಟಿಕೋಟ್ ಹಾಕ್ಕೊಂಡಿರ್ತೀವಿ ನೋಡ್ರಿ, ಅದು ಕೂಡ ಕಾಣಿಸುತ್ತೆ, ಅಷ್ಟು ಮ್ಯಾಕ್ ಅದಾವೆ ಇವು. ಹಂಗಾಗಿ ಇಲ್ಲ, ನೀನು ಹಾಕ್ಕೊಂಬಿಡುವ, ನಂಗೆ ಬೇಡ ಅಂತ ಹೇಳಿದೆ. ಇನ್ನೊಂದು ಚೂರು ಉದ್ದ ಇದ್ದಿದ್ರೆ ನಾನೇ ತೊಗೊತಿದ್ದೆ. ಆಕೆ 700 ರೂಪಾಯ್ಗೆ ಒಂದು ಕೊಟ್ಟು ತೊಗೊಂಡ. 700 ರೂಪಾಯ್ಗೆ ಒಂದು ನೈಟಿ. ಇವು ಒಂದೊಂದು ಚಂದ ಅದಾವು, ಬಟ್ ಮ್ಯಾಗ ಹಿಡಿದ್ಬಿಟ್ರೆ ಅಂಗಡಿಯವ್ರ ಕೈಯಾಗ ಕೊಟ್ಟ. ಅಳತಿ ತೊಗೊಂಡ್ರಂತ, ಅಳತಿ ತೊಗೊಂಡ್ರೂ ಅಷ್ಟು ಮ್ಯಾಕತ್ತ ಹಿಡಿದ್ಬಿಟ್ಟಾರ ನೋಡ್ರಿ. ನನಗೂ ಉದ್ದ ಇದ್ರೆ ನಂಗೆ ಹಾಕ್ಕೊಳಂಗೆ ಆಗುತ್ತೆ, ಅದು ಏನೋ ಅನಿವಾರ್ಯ ಅಂತ ಹೇಳ್ಬಿಟ್ಟು ಅವತ್ತು ಹಾಕ್ಕೊಂಡೆ. ಈಗ ನೋಡ್ಬೋದು, ಒಗ್ಗರಣೆ ಕೊಟ್ಟಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟ್, ಶುಂಠಿ ತೊಗೊಂಬರ್ರಿ ಅಂತ ಹೇಳಿದರೆ ಶುಂಠಿ ಮರ್ತು ಬಂದುಬಿಟ್ಟಾರ. ಹಂಗಾಗಿ ನಾನು ಒಂದು ಚಿಕ್ಕ ತೊಗೊಂಬಂದಿರ್ತೀನಿ ಡಿ ಮಾರ್ಟಿಂದ. ಮನೆ ಹೋಗಿದ್ನಲ್ಲ ಸಂಡೇ, ಡಿ ಮಾರ್ಟಿಂದ ತೊಗೊಂಬಂದಿದ್ದೆ ಒಂದು ಚಿಕ್ಕದು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಪ್ಯಾಕ್. ಯಾಕಂದರೆ ಈಗ ಮುಂಚೆ ಎಲ್ಲ ದೊಡ್ಡ ತೊಗೊಂಬರ್ತಿದ್ದೆ, ದೊಡ್ಡ ಬಾಕ್ಸ ತೊಗೊಂಬಂದ್ಬಿಡ್ತಿದ್ದೆ. ಒಂದು 2 ತಿಂಗಳು 3 ತಿಂಗಳು ಆಗೋ ಅಷ್ಟು ಅಲ್ಲಿ ಮಟ ಇಟ್ಕೊಂಡಿರ್ತೀವಿ ನೋಡ್ರಿ. ಅದು ಅಷ್ಟು ಅದ್ರದ್ದು ರುಚಿನೇ ಇರಲ್ಲ, ಅದ್ರ ಫ್ಲೇವರ್ ಇರಲ್ಲ. ಅದೇ ನಾವು ಹಸಿ ಶುಂಠಿ ಮತ್ತು ಬೆಳ್ಳುಳ್ಳಿನ ಫ್ರೆಶ್ಶಾಗಿ ಹೆಚ್ಚಿ ರುಬ್ಬಿ ಹಾಕ್ತೀವಿ ನೋಡ್ರಿ, ಅದ್ರದ್ದು ಘಮನ ಸೂಪರಾಗಿರ್ತೈತಿ, ಟೇಸ್ಟನ್ನು ಕೂಡ ಚೆನ್ನಾಗಿರ್ತೈತಿ. ಹಾಗಾಗಿ ಈಗ ಜಾಸ್ತಿ ನಾನು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಯೂಸ್ ಮಾಡಲ್ಲ. ಮಾಡಿದ್ರೆ ಪಲ್ಯಕ್ಕೆ ಅರ್ಜೆಂಟಾಗಿ ಬೇಕಾಗಿರುತ್ತೆ ನೋಡ್ರಿ, ಪಲ್ಯ ಮಾಡಬೇಕಾದ್ರೆ ಅದಕ್ಕೆ ಯೂಸ್ ಮಾಡ್ತೀನಿ. ಈ ಪಲಾವು ರೈಸ್ ಐಟಮ್ಗೆಲ್ಲ ಡೈರೆಕ್ಟ್ ನಾನು ಶುಂಠಿ ಮತ್ತು ಬೆಳ್ಳುಳ್ಳಿನ ಹೆಚ್ಚಿಬಿಟ್ಟು ಹಾಕ್ಕೊತೀನಿ. ಸೂಪರಾಗಿರ್ತೈತಿ, ಘಮ ಅಂತಿರ್ತೈತಿ ಪಲಾವ್ ಅಂತೂ ಮಾಡಿದಾಗ, ರೈಸ್ ಐಟಮ್ ಮಾಡಿದಾಗ. ಒಬ್ಬರು ಕಮೆಂಟ್ ಮಾಡಿದರು, ರೇಣುಕಾ ಬಿರಾದರ್ ಅಂಥೇಳಿ, ನಮ್ಮ ಹಳೆಯ ಸಬ್ಸ್ಕ್ರೈಬರು, ತುಂಬ ದಿವಸ ನನಗೆ ಸಪೋರ್ಟ್ ಮಾಡ್ಕೊತ ಬಂದಾರ. ಅವರು ಹೇಳಿದ್ರು, ಭಾಳ ಚಲೋ ಮಾಡ್ತೀರಿ ನೋಡ್ರಿ ಅಂತ ಕಮೆಂಟ್ ಮಾಡಿದ್ರು. ತುಂಬ ಖುಷಿ ಆಯ್ತು ಆ ಕಮೆಂಟ್ ನೋಡಿ. ಆಮೇಲೆ ಇನ್ನೂ ಒಬ್ಬರು ಮಾಡಿದ್ರು, ಅವ್ರ ಹೆಸರು ನೆನಪಿಲ್ಲ, ಇದು ಶಾಂತ ಶೆಟ್ರ್ ಅಂತ ಹೇಳ್ಬಿಟ್ಟು, ಅವರು ಕೂಡ ಹಾಗೆ ಕಮೆಂಟ್ ಮಾಡಿದರು, ಅಡುಗೆ ಭಾಳ ಚಲೋ ಮಾಡ್ತೀರಿ ನೀವು ಅಂತಂದು. ಆಮೇಲೆ ಪುಂಡಿ ಪಲ್ಯ ರೆಸಿಪಿ ಶೇರ್ ಮಾಡಿರಿ ಅಂದ್ರೆ, ಪುಂಡಿ ಪಲ್ಯ ರೆಸಿಪಿ ಶೇರ್ ಮಾಡ್ಬೇಕಂದ್ರೆ ಸೊಪ್ಪು ತೊಗೋಬೇಕು. ಪುಂಡಿ ಸೊಪ್ಪು ಈಗ ಸಿಕ್ಕರೆ ಮಾಡ್ತೀನಿ, ಮಾಡಿ ಹಾಕ್ಕೊತೀನಿ. ನಮ್ಮ ಮನೆಯವ್ರಿಗೆ ಹಾಕಿಕೊಟ್ಟೆ ಆಲ್ರೆಡಿ. ಪಲಾವ್ ರೆಡಿ ಆಗಿತ್ತಲ್ಲ, ಅವ್ರಿಗೆ ಹಾಕಿಕೊಟ್ಟಿನಿ. ಬಿಸಿ ಇತ್ತು ನೋಡ್ರಿ, ಆರಿಸ್ಕೊಳಕತ್ತಾರ ಅವರು. ಎಲ್ಲ ಡಿ ಮಾರ್ಟಿಂದ ತಂದಿದ್ದು ಇಲ್ಲೇ ಇಟ್ಬಿಟ್ಟು ನಮ್ಮ ತಂಗಿ ಮನೆಗೆ ವಾಪಸ್ ಹೋಗಿದ್ವಿ. ಮಕ್ಕಳು ಅಲ್ಲೇ ಇದ್ರಲ್ಲ ಇಬ್ಬರು ಅಂತ ಹೇಳ್ಬಿಟ್ಟು
ಈಗ ಅವರು ತಿಂತಾರೆ ನೋಡ್ರಿ. ಮಕ್ಕಳು ಇನ್ನು ಇಬ್ಬರು ಮಕ್ಕೊಂಡಾರ. ರಾತ್ರಿ 12-12:30 ಹಾಗಾಗಿ ಮಕ್ಕೊಲ್ ಬಿಡು ಅಂತ ನಾನು ಸುಮ್ಮನೆ ಬಿಟ್ಟಿದ್ದೆ. ನಮಿತಂದು ಕಂಪ್ಯೂಟ್ರ್ ಇತ್ತು, ಅದೇನು 3 ಲೆಸನ್ನು, ಅದರಲ್ಲಿ 2 ಲೆಸನ್ ಆಲ್ರೆಡಿ ಓದ್ಕೊಂಡಿದ್ಲು, ಇನ್ನೊಂದು ಲೆಸನ್ ಇತ್ತಲ್ಲ ಓದ್ಕೊತಾಳೆ ಆಮೇಲೆ ಅಂತ ಹೇಳಿಬಿಟ್ಟು ನಾನು ಸುಮ್ಮನೆ ಇದ್ದೆ ಮಕ್ಕೊಂಡಾಳ ಅಂಥೇಳಿ. ಈಗ ನೋಡ್ರಿ ಎಲ್ಲ ಮುಗಿಸಿ ಅವ್ರಿಗೆ ರೆಡಿ ಮಾಡಿಕೊಟ್ಟು ನಾನು ಸ್ವಲ್ಪ ಇದನ್ನು ಚಹಾ ಕುಡಿಯಾಕತ್ತೀನಿ ಹಾಕ್ಕೊಂಡು. ಬಾ ನೋಡ್ರಿ, ಈಗ ಹೋದ್ರು ನಮ್ಮ ಮನೆಯವರು. ಅವ್ರು ಹೋದ್ಮೇಲೆ ಈಗ ಇವನ್ನೆಲ್ಲ ತೆಗೆದು ಇಟ್ಕೊಳಕತ್ತೀವಿ. ಕೊತ್ತಂಬರಿ, ಬೀನ್ಸು ಖಾಲಿಯಾಗಿದ್ವು, ಕ್ಯಾರೆಟ್ ಇದ್ವು, ಆಲೂಗಡ್ಡೆ ಕ್ಯಾರೆಟ್ ಇದ್ವು, ಹಾಗಾಗಿ ಬರೀ ಬೀನ್ಸ್ ತರಿಸೀನಿ. ನಾವೇ ಎದ್ದಾಳ ಅವ್ವ ಅವ್ವ ಅನ್ನೋದಕ್ಕೆ ಕರ್ಕೊಂಬರ್ಬೇಕು ಹೊರಗೆ. ಆಲೂಗಡ್ಡೆ ಮೊಳಕೆ ಬಂದ್ಬಿಟ್ಟವು, ಅದು ಆಲೂ ಪರೋಟ ಮಾಡಬೇಕು ಅಂಥೇಳಿ ಆಲೂ ಪರೋಟ ಮಾಡ್ಬೇಕಂತ ತರಿಸ್ಕೊಂಡ್ರೆ ಗೋಧಿ ಹಿಟ್ಟ ಖಾಲಿ ಆಯಿತು. ಹಾಗಾಗಿ ಇವತ್ತು ಆದ್ರೆ ಮಾಡ್ತೀನಿ. ರಾತ್ರಿಗೆ ಖಾಲಿ ಹಾಕೋ ದೋಸೆ ಮಾಡಿದ್ರೆ ಆಲೂಗಡ್ಡೆ ಪಲ್ಯ ಮಾಡ್ತಿದ್ನಿ, ಒಂದೊಂದು ಹಾಕ್ತೀನಿ. ಪಲಾವ್ ಇವಾಗ ಮಾಡಿದ್ರೆ, ಸಾಂಬಾರು ಮಾಡಿದ್ದೆ ಮೊನ್ನೆ, ಇನ್ನು ಅಷ್ಟು ಕೊಂಡೋದವು ಆಲೂಗಡ್ಡೆ. ಹಾಗಾಗಿ ಈರುಳ್ಳಿ ಖಾಲಿ ಇತ್ತು, ಈರುಳ್ಳಿ ತರಿಸ್ಕೊಂಡೆ. ಈಗ ಇವನ್ನೆಲ್ಲ ತೆಗೆದಿಟ್ಟು ಕಸ ಗುಡಿಸ್ತೀನಿ. ಕಸ ಗುಡಿಸಿ ನಾಷ್ಟ ಮಾಡಬೇಕು. ನಾಷ್ಟ ಮಾಡಿ ಅವನ್ನೆಲ್ಲ ವಿಡಿಯೋ ಮಾಡ್ಕೋಬೇಕು. ಇದನ್ನ ಡಿಮಾರ್ಟಿಂದ ತಂದಿರೋದು ಮಾಡಿಕೊಂಡು ಅವನ್ನೆಲ್ಲ ಎತ್ತಿಕ್ಬೇಕು. ನಮ್ಮಿಂದ ಇನ್ನೂ ಮಕ್ಕೊಂಡ ಎದ್ದೇಳಕ್ಕೆ ತಯಾರಿಲ್ಲ, ಬಿಸಿ ಸಾಕಾಗಿರುತ್ತೆ. ನಾಳೆ ಒಂದು ಎಕ್ಸಾಮ್ ಆದ್ರೆ ಆಯ್ತು ಕಂಪ್ಯೂಟ್ರ್. ಮತ್ತೊಂದು 12 ದಿವಸ ಅಷ್ಟೇ ರಜೆ ಇರೋದು. ಇದ್ದೇಳುವ ನಿನ್ನೆ ಲೇಟಾಗಿ ಬಂದಿಲ್ಲ, ಹಂಗಾಗಿ 12:30 ಮಕ್ಕೊಂಡಿವಿ. ನೀನು ಅಲ್ಲಿಂದ ಲೇಟಾಗಿ ಅಡುಗೆ ಮಾಡೋಕೆ ನಿಂತ್ವಿ. ಅದು ಬೇರೆ ಸೊಪ್ಪು ಸೋಸ್ಕೊಂಡು ಪಲ್ಯಗಿಲ್ಲ ಮಾಡಿದ್ರನ್ನ ಲೇಟು. ನಮ್ಮನವೇ ಎಷ್ಟೇ ಲೇಟಾಗಿ ಮಕ್ಕೊಂಡ್ರು ಬೆಳಿಗ್ಗೆ ಒಂಚೂರು ಸೌಂಡ್ ಆಗ ಸಾಕು ಎದ್ದು ಬಿಡ್ತಾ. ಬೀನ್ಸ್ ಇಂಥ ಕವರ್ನಾಗ ಹಾಕಿಟ್ರೆ ಏನಾಗಲ್ಲ. ಅವಾಗೆಲ್ಲ ಬೇರೆ ಕವರ್ನಾಗ ಹಾಕಿರ್ತಿದ್ದೆ, ಕೆಟ್ಟು ಹೋಗ್ಬಿಡ್ತಿದ್ವು ಬೇಗ. ಈ ಥರ ಪ್ಲಾಸ್ಟಿಕ್ ಕವರ್ನಾಗ ಏನಾಗಲ್ಲ. ಬಟ್ ಏನು ಅನಿವಾರ್ಯ ಅಂತ ಯೂಸ್ ಮಾಡೋದು, ಯೂಸ್ ಮಾಡ್ಬಾರ್ದು. ಇಂಥವು ನಮ್ಮ ತಂಗಿ ಮನೆಗೆ ಬರ್ತಾವೆ, ಬಟ್ ಅವರಿಗೆ ಸ್ವಲ್ಪ ಇದ್ವು, ಹಂಗಾಗಿ ಇಸ್ಕೊಂಬರಲಿಲ್ಲ. ಬೇರೆದು ಇದ್ವು, ಅವನ್ನ ಇಸ್ಕೊಂಬಂದೆ. ಅವು ನಮ್ಮ ನವ್ಯಾಗ ಪ್ಯಾಂಪರ್ಸ್ ತೆಗಿತೀನಿ ನೋಡ್ರಿ ಡೈಲಿ, ಆ ಡಸ್ಟ್ಬಿನ್ಗೆ ಹಾಕಕ್ಕೆ, ಪ್ಯಾಂಪರ್ಸ್ ಹಾಕಕ್ಕೆ, ಅದಕ್ಕೆ ಇಸ್ಕೊಂಬಂದೆ. ಅವು ಚಲೋ ಇರ್ತಾವೆ ಕಸ ಹಾಕಕ್ಕೆ. ಇವು ತರಕಾರಿ ಹಾಕಿ ಇಡಕ್ಕೆ ಚಲೋ ಇರ್ತಾವೆ, ಬಟ್ ಸ್ವಲ್ಪ ಇದ್ವು, ಹಾಗಾಗಿ ನಾನು ಸುಮ್ಮನೆ ಬಂದೆ. ಕೊತ್ತಂಬರಿ ಸೊಪ್ಪನ್ನ ಖಾಲಿಯಾಗಿತ್ತು. ಶುಂಠಿ ತೊಗೊಂಬರ್ರಿ ಅಂದ್ರೆ ಶುಂಠಿನ ತಂದಿಲ್ಲ. ನನಗೆ ಶುಂಠಿ, ಹಸಿ ಶುಂಠಿನ ಯೂಸ್ ಮಾಡ್ತೀನಿ. ಈಗ ಜಾಸ್ತಿ ಶುಂಠಿ ಪೇಸ್ಟ್ ಯೂಸ್ ಮಾಡಲ್ಲ ಪಲಾವ್ಗೆ, ಇನ್ನೂ ಚೆನ್ನಾಗಿರ್ತೈತಿ. ಬರೀ ಶುಂಠಿ ಹಾಕಿದ್ರೆ, ಪೇಸ್ಟ್ ಹಾಕಿದ್ರೆ ಅಷ್ಟೊಂದು ಇದು ಇರಲ್ಲ, ಅದು ಟೇಸ್ಟ್. ಇದು ಏನು ಫ್ರೆಶ್ ಆಗಿರುತ್ತೆ ನೋಡ್ರಿ, ಶುಂಠಿ ಚೆನ್ನಾಗಿರುತ್ತೆ. ಇದು ನೀಟ್ ಸೋಸ್ ಇಟ್ಕೊಂಡ್ಬಿಟ್ರೆ ಅಡುಗೆ ಮಾಡ್ಬೇಕಾದ್ರೆ ಲಗು ಲಗು ಯೂಸ್ ಮಾಡ್ಕೋಬೋದು ಬೇಗ ಬೇಗ. ಈಗ ಅಕ್ಕಿನೂ ಎದ್ದಾಳ, ನಾವೇ ಅಕ್ಕಿಗೆ ಮುಖ ಗೀಕ ತೊಳೆದು ನಾಷ್ಟ ಮಾಡಿಸಿ ಮುಂದಿನ ಕಾರ್ಯಕ್ರಮ. ಈಗ ಇದನ್ನು ಸೋಸಿ ಇಟ್ಕೊತೀನಿ ಫ್ರೆಂಡ್ಸ್, ಮತ್ತು ಸಿಗ್ತೀನಿ ನಾನು. ಅಲ್ಲಿಗೂ ಜಾಡ್ಸಿನಿ.
ಹಾಸಿ ಇರ್ತೈತಿ ನೋಡಿ. ನೋಡ್ರಿ ಮುಖ ತೊಳ್ಕೊಂಡು ಕಸ ಗುಡಿಸಿದೆ. ನಾ ಅರ್ಧ ಗುಡಿಸಿದೆ, ನಮಿತ ಅರ್ಧ ಗುಡಿಸಿದ್ಲು. ನಾನು ಮುಖ ತೊಳ್ಕೊಂಬಂದು ಆಕೆಗೆ ಮುಖ ತೊಳೆದು ಸ್ವಚ್ಛ ಮಾಡಿ ಆಕೆನ ಇನ್ನೂ ಸ್ನಾನ ಮಾಡಿಸಿಲ್ಲ, ಮಾಡಿಸ್ಬೇಕು. ಫಸ್ಟು ಊಟ ಮಾಡಿಸ್ತೀನಿ, ಉಣಿಸಿ ಆಮೇಲೆ ಮಾಡಿಸ್ತೀನಿ ಸ್ನಾನ ಮಧ್ಯಾಹ್ನ ಮೇಲೆ. ಈಗ ತಿನ್ಸಾಕತ್ತೀನಿ. ಆಕೆಗೆ ತಿನ್ನಿಸಿ ನಾನು ತಿಂದು ಇದನ್ನೆಲ್ಲ ಸೆಟ್ ಮಾಡ್ಕೋಬೇಕು. ಸೆಟ್ ಮಾಡಿ ಅದನ್ನೆಲ್ಲ ತೆಗೆದಿಡ್ಬೇಕು. ಹಂಗಾಗಿ ಫಸ್ಟ್ ತಿನ್ನಿಸ್ಬಿಡ್ತೀನಿ. ಇವತ್ತು ಭಾಳದವ ಕೆಲಸ ನನಗೆ. ಇನ್ನೂ ವಿಡಿಯೋ ಎಡಿಟ್ ಮಾಡಿ ಅಪ್ಲೋಡ್ಗೆ ಹಾಕಬೇಕು. ಚೆನ್ನಾಗೈತೆ ನಾವೇ ಚೆನ್ನಾಗೈತೆ ಅಪ್ಪಚ್ಚಿ. ಯಾಕೆ ಎದ್ರದು? ಅಯ್ಯೋ ಕೆಳಗ ಬೀಳ್ತೈತಿ. ಹಿಂಗೆ ನೋಡ್ರಿ. ಓಕೆ, ಈಗ ತಿನ್ನಿಸಿ ನಾನು ತಿಂದು ಮತ್ತೆ ಸಿಗ್ತೀನಿ. ಈಗ ನೋಡ್ರಿ ನಮ್ಮ ನಮಿತಾನು ಕೂಡ ಸ್ನಾನ ಮಾಡ್ಕೊಂಬಂದು ತಿನ್ನಾಕತ್ತಾಳ. ಕಾಲು ಮಡ್ಚ್ಕೊಂಡು ಕುತ್ಕೊ ನಮಿತಾ. ಯಾಕೆ ಕಾಲು ನುಸಾಗತ್ತವನು? ಮತ್ತು ಕಾಲು ಚಾಚ್ಕೊಂಡು ತಿಂತಾರನ? ಹಾಂ, ನೆಗಡಿ ಇನ್ನೂ ಕಡಿಮೆ ಆಗಿಲ್ಲ ನೋಡ್ರಿ, ವಾಪಸ್ ಬಂತು ಮತ್ತೆ. ಇವತ್ತು ನೋಡ್ರಿ ಈಗ ಬರೀ ಒಣಾದ ಇದನ್ನು ತಿನ್ನಾಗತ್ತಾಳ, ಮೆಂತ್ಯ ಪಲಾವ್. ಇಲ್ಲಂದಿದ್ರೆ ಮೊಸರು ಬಜ್ಜಿ ಅಂದ್ರೆ ಭಾಳ ಇಷ್ಟ ಆಕಿಗೆ. ಹೆಂಗಾಗೈತೆವ ಪಲಾವ್? ಮೆಂತ್ಯ ಪಲಾವ್ ಸ್ವಲ್ಪ ಇದು ಇನ್ನೊಂದು ಸ್ವಲ್ಪ ಸಾಫ್ಟಾಗಿ ಆಗಬೇಕಾಗಿತ್ತು ಅನ್ನ. ಒಂದು ಸ್ವಲ್ಪ ಉದುರುದ್ರಿ ಇಲ್ಲ, ನಿನಗೆ ಕರೆಕ್ಟ್ ಐತಿ. ನಾವ್ಯಾಗ ಒಂಚೂರು ಸಾಫ್ಟ್ ಇರಬೇಕು, ಹೌದಿಲ್ಲ? ಅಲ್ಲಿ ನೋಡ್ರಿ ಅಕ್ಕಿ ಅದನ್ನು ಮ್ಯೂಟ್ ಮಾಡಿ ಇವೆಲ್ಲ ಇಲ್ಲಿ ನಾನು ನೋಡಕತ್ತಾವ ಹೊಳ್ಳಿ. ಹೌದಾ? ಅದನ್ನ ಯಾಕೆ ಬಂದು ಮಾಡಿರಿ, ಹಚ್ಚ್ರಿ ಅಂತಾಳೆ. ತಿಂದ್ಬಿಟ್ಟು ಅಲ್ಲಿ ಕಿಟಕಿಯ ನೋಡ್ಕೊಂತ ನಿಂತ ಹಾಸ್ತೀನಿ ತಗೋರ. ಇವು ತಗೋ ನೋಡಿ, ಹಚ್ಚಿ ನೋಡು. ನೋಡ್ರಿ ಹಿಂಗೆ ಮಾಡ್ತಾವ್ರಿ ಅಕ್ಕಿ. ಲಘು ಲಘು ತಿಂದು ಬುಕ್ ತಗೋರವ. ನಾಳೆ ಒಂದಾದ್ರೆ ಆಯಿತು ಎಕ್ಸಾಮು. ಒಂದು 10-12 ದಿವಸ ಆರಾಮಾಗಿ ಇರು. ಆಂಟಿ ಮನೆಗೆ ಹೋಗ್ಯ ಇಲ್ಲೇ ಇರ್ತೀಯ? ಎಲ್ಲೇ? ಆಂಟಿ ಮನೆಗೆ ಹೋಗಲ್ಲ? ಮತ್ತು ಹೊಕ್ಕಿನಂದಿ. ನಾವು ಅಲ್ಲಿ ಬರೋಕ್ಕಾಗತ್ತಾ ಅಷ್ಟು ದಿವಸ? ಏನೋ 1 ದಿನ 2 ದಿನ ಇದ್ದು ಬರ್ಬೋದು. ಮತ್ತು ನೀ ತಮ್ಮಾರ ಜೊತೆಗೆ ಆಟ ಆಡ್ಕೊಂಡು ಇರ್ತೀನಿ ನಾನು ಅಲ್ಲಿ ಅಂದ್ಯಲ್ಲ. ಹಾಂ, ಟಿವಿಯಾಗ ಏನೈತಿ? ರಿಚಾರ್ಜೇ ಮಾಡಿಸಿಲ್ಲ. ಮಾಡ್ತಾನಂತ? ಇಲ್ಲ, ಈಗ ಏನು 12 ದಿವ್ಸಕ್ಕೆ ರಿಚಾರ್ಜ್ ಮಾಡಿಸಿ ಮತ್ತೆ ಅದು ಸ್ಕೂಲ್ ಸ್ಟಾರ್ಟ್ ಆದ್ಮೇಲೆ ಮತ್ತೆ ನೋಡ್ಕೊಂಡು ಕುತ್ಕೊಂಡ್ಬಿಡ್ತೀವಿ. ಯಾರು ನೋಡ್ತಾರೆ? ಯಾರು ನೋಡಲ್ಲ ಅದನ್ನು. ಅಕ್ಕ ಅದ್ರಾಗ ಸಾಂಗ್ ಹಾಕೊಟ್ರೆ ನೋಡ್ತಾಳೆ. ಹಾಕಿಸ್ಕೊ, ನಿಮ್ಮ ಅಪ್ಪ ಹಾಕಿದ್ರೆ ಹಾಕಿಸ್ಕೊ. ಈಗ ಅದನ್ನು ಶಿಫ್ಟ್ ಮಾಡಬೇಕು, ಮತ್ತು ಸೆಟಪ್ ಬಾಕ್ಸ್ ಹಾಕಿಸ್ಬೇಕು. ಸೆಟಪ್ ಬಾಕ್ಸ್ ಐತಿ, ರಿಚಾರ್ಜು ಅದನ್ನ ಶಿಫ್ಟ್ ಮಾಡಿಸ್ಬೇಕು ಆ ಕಡೆಯಿಂದ ಈ ಕಡೆಗೆ. ಅಷ್ಟೇ ಅಂತಿದ್ದಲ್ಲ, 1 ತಿಂಗಳಿಗೆ ನೋಡೋಕ್ಕೋಸ್ಕರ. ನೀನು ಕರೆಕ್ಟ್ ಟೈಮಿಗೆ ನೋಡೋದು, ಕರೆಕ್ಟ್ ಟೈಮಿಗೆ ಊಟ ಮಾಡೋದು, ಕರೆಕ್ಟ್ ಟೈಮಿಗೆ ಓದ್ಕೊಳೋದು ಮಾಡೋಂಗಿಲ್ಲ ನೀನು. ಟಿ ವಿ ಹಾಕಿಸಿದ್ರೆ ಅದಕ್ಕೆ ನಾವು ಟಿ ವಿ ರಿಚಾರ್ಜ್ ಮಾಡ್ಸೋಂಗಿಲ್ಲ. ಅಯ್ಯೋ, ಇಂಥವು ಎಷ್ಟಾಗ್ಯಾವ? ಓ ಆತು ಫ್ರೆಂಡ್ಸ್ ಅಂತ ನೋಡ್ರಿ. ನೋಡಿ ನಾಳೆ ಒಂದು ಎಕ್ಸಾಮ್ ಇಟ್ಕೊಂಡು ಲಘು ಲಘು ತಿಂದು ಈಗ ಬುಕ್ ತಗೋವಲ್ಲಿ. ಟೈಮ್ ಎಷ್ಟಾಯ್ತು ಈಗ? ಎಷ್ಟೊತ್ತಿಗೆ ಲೇಟ್ ಆಗ್ಯದ್ದಾಳೆ ಇವತ್ತು. 12 ಗಂಟೆ ಮಕ್ಕೊಂಡು 1 ಗಂಟೆ ಹೆಚ್ಚಾಗಿ 12:30 1 ಗಂಟೆಗೆ ಹೆಚ್ಚಾಗಿತ್ತು. ಆ ಕಡೆ ಈ ಕಡೆ ಹೊಳ್ಳಿ ಮತ್ತೆ ಮಕ್ಕೊಂಡಿ. ಡೈಲಿ 1 ಗಂಟೆ ಹೆಚ್ಚಾಗುತ್ತೆ. ಯಾಕವ? ನೋಡಿ ಕೆಮ್ಮು ಹೆಂಗೈತೆ ನೋಡಿ, ಇನ್ನೂ ಕಡಿಮೆ ಆಗಿಲ್ಲ. ಇವು ನೋಡ್ರಿ, ನಾನು ಮತ್ತೆ ಒಂದು ಸ್ವಲ್ಪ ಚಹಾ ಕುಡಿಯಾಕತ್ತೀನಿ ಈಗ. ಹೆಂಗೆ ಕೆಮ್ತಾವಡು. ಸಿರಪ್ ಕುಡ್ದೀನಿ ಇಲ್ಲ ರಾತ್ರಿ? ಈಗನು ಕುಡಿದ್ಬಿಡು. ಗುಳಿಗೆ, ಕೆಮ್ಮಿನ ಗುಳಿಗೆ ತರಿಸ್ಬೇಕು. ಓಕೆ, ಆಕಿ ತಿನ್ನಲಿ, ತಿಂದು ಓದ್ಕೊತ ನಾನು ಕೆಲಸ ಮಾಡ್ತೀನಿ.
ಫ್ರೆಂಡ್ಸ್, ಈಗ ನಾನು ಅದನ್ನೆಲ್ಲ ಸೆಟ್ ಮಾಡ್ತೀನಿ. ಸೋಫಾ ಸೆಟ್ ಕವರ್ ಹಾಕ್ತೀನಿ ಅವಕ್ಕೆಲ್ಲ. ಹಾಂ, ನೋಡ್ರಿ ಈ ಥರದ ದಿಂಬು ತೊಗೊಂಡಿನಿ. ಇರ್ರಿ, ಕತ್ತಲು ಬರ ಆಗ್ತೈತಿ. ಕಿಟಕಿ ಓಪನ್ ಐತಲ್ಲ, ಹಂಗಾಗಿ ಬೆಳಕು ಜಾಸ್ತಿ ಬರ್ತೈತಿ. ಈ ಥರದ್ದು ದಿಂಬು ತೊಗೊಂಬಂದೆ. ಐದು ಸೀಟ್ ಅಲ್ಲ, 5 ಸೀಟಿಗೆ 5 ದಿಂಬು ತೊಗೊಂಡೆ. ಇದ್ರ ಮೇಲ್ಗಡೆ ಮತ್ತೆ 5 ಕವರ್ ತೊಗೊಂಡಿನಿ. ಇದು ನೋಡ್ರಿ 169 ರೂಪಾಯಿ. ಹಾಂ ಹಾಂ, ಒಂದೊಂದು 169, 150 ಹಿಂಗದಾವು. ಇದು 5 ದಿಂಬು ತೊಗೊಂಬಂದಿನಿ, ಕುಷನ್. ಆಮೇಲೆ ಇದು ಕವರ್ ತೊಗೊಂಬಂದಿನಿ. ಸೋಫಾ ಕವರು ಹಾಕಿದ ಮೇಲೆ ತೋರಿಸ್ತೀನಿ ಹೆಂಗಾಗುತ್ತಾ ಅಂತಂದು. ಡಿಮಾರ್ಟ್ ರೇಟು 700 ರೂಪಾಯಿ, 699. ಫ್ರಂಟ್ ಕ್ಯಾಮ್ರಾ ಹಾಗಾಗಿ ಊಟ ಕಾಣಿಸ್ತಾವಣ. ನೋಡೋಣ, ಅಡ್ಜಸ್ಟ್ ಮಾಡ್ತೀನಿ. ಅವನಿಗೆ ಹಾಕ್ತೀನಿ. ಈಗ ಇವನ್ನ ಹಾಕಿ ಸೆಟ್ ಮಾಡ್ತೀನಿ ಸೋಫಾ ಸೆಟ್. ನಮ್ಮ ನವಕ್ಕ ನಿಂತು ಕಿಟಕಿ ಬಿಟ್ಟು ಇಳಿಯವಳ. ಗೋವಾ ಏನವ ಕವರ್ ಬಾರಿ ಏನವ? ಹಾಂ ಹಾಂ, ಹಾಕ್ಯಾರ ಇಲ್ಲ. ಇದನ್ನು ಮಾಡ್ಯಾರ. ಇಲ್ಲಿ ಕತ್ರಿ ತೊಗೊಂಡ್ಬರ್ತೀನಿ ರೀ. ಕತ್ರಿ ತೊಗೊಂಡು ಕಟ್ ಮಾಡ್ತೀನಿ. ಗನ ದೊಡ್ಡ ದೊಡ್ಡ ಅದಾವ. ಕವರ್ನ ತೆಗಿಯಂಗಿಲ್ಲ ನಾನು, ಹಿಂಗೆ ಇರ್ತೀವಿ ಕವರ್. ಯಾಕಂದ್ರೆ ಅದು ಸಕ್ಕವ ಅಂತ. ಫಸ್ಟ್ ಕೆಳಗೆ ಹಾಕ್ಬೇಕಾಗಿತ್ತು, ಮ್ಯಾಗ ಹಾಕಿನ. ಫಸ್ಟ್ ಕೆಳಗೆ ಹಾಕ್ತೀನಿ. ಗೊತ್ತಿಲ್ಲ, ಫಸ್ಟ್ ಟೈಮ್ ಅಲ್ಲ ಹಂಗಾಗಿ. ಹಾಂ, ಕವರ್ ನೋಡೋಣ ಇರಲಿ ಅಂತ ಅನ್ಕೊಂಡಿದ್ವಿ. ಒಂದ್ಸಲ ತೆಗಿಬಾರ್ದು ಅನ್ಸುತ್ತ, ಒಂದ್ಸಲ ತೆಗಿಬೇಕು ಅನ್ಸುತ್ತೆ. ಇದೆಲ್ಲ ನಮ್ಗೆ ಹೊಸದು ಇದು ಎಕ್ಸ್ಪೀರಿಯನ್ಸ್. ಎಲ್ಲರಿಗೂ ಹೊಸ ವಸ್ತು ಮನೆಗೆ ಬಂದಾಗ ಎಲ್ಲರಿಗೂ ಖುಷಿನೇ ಇರುತ್ತೆ. ಹಂಗೆ ಏನೋ ಒಂಥರ ಎಕ್ಸ್ಪೀರಿಯನ್ಸ್ ಹೊಸದು ಅನಿಸ್ತೈತೆ. ಓನಮ್ಮ, ಇದ್ರ ಮೇಲೆ ಜಾಸ್ತಿ ಕುಂತೀವಿ. ಕೊಂದಾಗಿಸ್ಬಿಟ್ಟು ಇದ್ರ ಮೇಲೆ ಜಾಸ್ತಿ ಮುಂದಾಗ್ಬಿಡ್ತೈತಲ್ಲ. ಓ ಓ ಹಾಂ,
ನೋಡ್ರಿ ನಾನು ಅವನ್ನೆಲ್ಲ ಮ್ಯಾಗಿನೂ ಕವರ್ ತೆಗ್ದಿಲ್ಲ, ಕೆಳಗಿಂದಷ್ಟ ತೆಗ್ದೆ. ಹಿಂಗಾಗೈತೆ ನೋಡ್ರಿ. ಇದು 3 ಸೀಟ್ರದ ಸೋಫಾ ಸೆಟ್ ಮಸ್ತ್ ಲುಕ್ ಬರಾಕತ್ತೈತಿ. ಈಗ ಇದನ್ನು ತೆಗೆದು ಬಿಡೋಣ ಅಂತ ತೆಗ್ಯಾಕತ್ತಾವ, ಜಾರ್ತಾವಂತವೇನ. ನಾ ತೆಗಿತೀನಿ ಅಂತಂದು ಕರೆಕ್ಟ್ ಬರಲ್ಲ ಈ ಕಡೆ. ನಾ ತೆಗಿತೀನಿ ಅಂತ ತೆಗ್ಯಾಕತ್ತಾಳ್ರಿ ಅವನು. ಧೂಳಾಗಲ್ಲ ನಮಗೆ ತಾವು ಇದ್ರ. ಹಾಂ, ಏನು ಕವರ್ ಆಗ್ತದೆ? ಒಟ್ಟು ತೆಗೆದು ಬಿಡ್ಬೇಕು. ನೋಡ್ರಿ, ಇದು ಇಡ್ಲಿಲ್ಲ ಅಂದ್ರೆ ಈ ತರ ಕಾಣಿಸುತ್ತಾ? ಇದು ಇಟ್ಟ ಹಿಂಗ ಹಂಗೆ ಬಿಸಾಕ್ ಬೇಡ, ಮನೆ ತುಂಬ ಹಾಕವು. ನವ್ಯಾ ಹಾಂ, ಏನಾಯ್ತು? ಇಲ್ಲ ಒಲಿಗೆ ಬಿಚ್ಚ ಇಲ್ಲ, ಒಲಿಗೆ ಹಾಕ್ಯಾರ ಅವ್ರ ಕೈಲಿ. ಅಗ್ಲ ಮಾಡಿ ತೋರಿಸಿದ್ರು ನನಗೆ. ಒಲಿಗೆ ಹಾಕ್ಯಾರ ಕೈಲಿ ಮತ್ತೆ. ಇದಕ್ಕೆ ಬೇಡ ಪಜ್ಜಿ, ಇರ್ಲಿ ಧೂಳು ಹಾಕವು. ತಗೋ ಹಾಕು, ನಾ ಹಾಕ್ತೀನಿ. ನಾ ಬರೋ ಮಟ್ಟ ನಿಂತ್ರಕ್ಕಾಗಲಿಲ್ಲನ, ಬಾತ್ರೂಮ್ಗೆ ಹೋಗಿದ್ಲು, ನಾ ಬರೋ ಮಟ್ಟ ನಿಂದ್ರಕ್ಕಾಗಿಲ್ಲನ ಅಂತಂದು ಜಗಳ ಮಾಡಿದ್ಲು ನೋಡ್ರಿ ನನ್ನ ಕೂಡ. ಇಂಥದ್ದೆಲ್ಲ ಮಾಡೋಕ್ಕಿಷ್ಟ, ಪುಸ್ತಕದಂದು ಮಾತ್ರ ಹೇಳಿಸ್ಕೊಳೋದು. ಕೆಳಗಿಂದದು ಕೆಳಗಿನೂ ದೊಡ್ಡ ಇರ್ತಾವೆ ಉದ್ದ. ಹಾಂ ಬಾ, ನೀನು ಮಾಡ್ಬಾರ್ವಾ, ನೀನು ಮಾಡ್ಬಾ. ಕೆಳಗಿಂದ ಹಾಕಿ ಫಸ್ಟ್ ಒಂದು. ನಾ ಮಾಡ್ತೀನಿ. ಅದು ತೆಗಿ ಅದನ್ನು. ಇದು ಇಲ್ಲಿ ಹಾಂ ಜಾಡಿಸಿ ಹಾಕು. ತೆಳಕತ್ತ ಬಿಡು ಇನ್ನು. ಹಾಂ ಅದಷ್ಟೇ ಮತ್ತು ಅಲ್ಲಿ ಇದು ಕುಂದಿರ್ತೈತಲ್ಲ ಕುಷನ್, ಅದನ್ನಿಡು ಫಸ್ಟ್. ನಗದ್ ನೋಡಲ್ಲ ನಾವೇ. ಮ್ಯಾಕ ತೇರಿಸೋದು ನೀನು, ಒಳಗೆ ತುರುಕ್ಬೇಕು, ಮ್ಯಾಕ ತೇರಿಸಿ. ಹಾಂ ತೆಳಕೇಳಿ ಇನ್ನೊಂದು ಚೂರು. ಅಯ್ಯೋ ನೋಡ್ರಿ, ಸುಮ್ಮನೆ ಬರಲ್ಲ ಬಿಡಲ್ಲ. ನಾನು ಒಂದ್ಸಲ ನೋಡ್ಕೋಬೇಕು, ಮಾಡೋದು ದೊಡ್ಡವರು ಮಾಡೋದು ನೋಡಿಕೊಂಡು ಆಮೇಲೆ ನಾಳೆ ಮಾಡು ಕ್ಲೀನ್ ಮಾಡು ಕವರ್ ಹಾಕು ಅಂದಾಗ ಎಲ್ಲಿರ್ತಾವೆ ಮಾಡೋಕ್ಕೆ. ಇದನ್ನು ತೆಗೆದು ಬಿಡ್ತೀನಿ ಕವರ್. ಈಗ ಇವೆರಡು ನೋಡ್ರಿ, ಇದು ಯಾಕೆ ಡಿಫ್ರೆಂಟ್ ಇದು ಐತಿ? ಏನು ಇದು? ಅದೊಂದು ಡಿಫ್ರೆಂಟ್ ತೊಗೊಂಬಂದೆ ನೋಡಿ. 4-5 ಸೇಮ್ ತರ್ಬೇಕಂತ ಹೇಳಿದ್ವಿ. ನೋಡಿ ಇದೆಲ್ಲ ಇದು ಹಾಕ, ಇದಕ್ಕಿಲ್ಲ ಕವರ್ ಐತಿ, ಇದಕ್ಕೆ ಕವರ್ ಇಲ್ಲ ನೋಡ್ರಿ. ಕವರ್ ಮಾ ಇದ್ರದ್ದೊಂದು ತೆಗೆದು ಬಿಡ್ತೀನಿ. ಫ್ರೆಂಡ್ಸ್ ಒಂದು ನಿಮಿಷ ಫ್ರೆಂಡ್ಸ್. ಅಮ್ಮ ಅಂಬ ಬಂತ ಕಿಡಿಕ. ಅಯ್ಯೋ ಕೈ ಕೈ ಕುಷನ್ ಕವರ್ ಇವು 5 ಅದ. 1 2 3 4 ಇದೊಂದು 5. ಇವು ಕ್ವಾಲಿಟಿ ಅಷ್ಟೊಂದು ಚೆನ್ನಾಗಿ ಬರೋಲ್ಲ, 350 ರೂಪಾಯಿ ಇವು. ಇದಕ್ಕೂ ಕ್ವಾಲಿಟಿ ಅಷ್ಟೊಂದು ನಮ್ಮ ತಂಗಿ ಮನೆಗೆ ಯೂಸ್ ಮಾಡ್ರೆ ಚೆನ್ನಾಗಿರಲ್ಲ ಇವು. ಬಟ್ ಈಗ ಸದ್ಯಕ್ಕೆ ಇರಲಿ ಅಂತ ಹೇಳ್ಬಿಟ್ಟು ಹಾಂ ಬಾ. ಏನವ ಜಾಸ್ತಿ ಬಾಳ್ಕೆ ಬರಲ್ಲ ಆಂಟಿ ಅದು ತೊಗೊಂಡಿದ್ದು. ಅವು ಇನ್ನೊಂದು ವೆಲ್ವೆಟ್ ಕಲರ್ ಬಿದ್ದು ಎಷ್ಟು ಚೆನ್ನಾಗಿದ್ದು
ಸಾಫ್ಟ್ ಆಗಿ ಅಂಥವ ತಗೋಬೋದು. ಅವು 150 ರೂಪಾಯಿ ಒಂದು, ಎರಡಕ್ಕನ 300 ರೂಪಾಯಿ. ಕಾಸ್ಟ್ಲಿ. ಈ ಮೆಟ್ರೋದಾಗ ಅದಕ್ಕಿಂತ 1000 ರೂಪಾಯಿ ಜಾಸ್ತಿ. 1000 ರೂಪಾಯಿ ಇರ್ತಾವ ಒಂದೊಂದು. ಚೆನ್ನಾಗಿರೋ ಕ್ವಾಲಿಟಿ 1000 ರೂಪಾಯಿ ಮೇಲೆ ಇರ್ತಾವ. ಹಾಕಿದೇನ ಅದಕ್ಕೆ? ಅದಕ್ಕೆ ಶಂಭೋ ಎಲ್ಲ ನಾವೇ. ಟ್ರೈಪಾಡ್ ಹೈಟ್ ಕಡಿಮೆ ಆಗ್ಬಿಟ್ಟೈತಿ, ಕ್ಲಿಯರ್ ಆಗಿ ಬರ್ತಾ ಇಲ್ಲ ನಮ್ದು ವಿಡಿಯೋ. ಪರವಾಗಿಲ್ಲ, ಅಡ್ಜಸ್ಟ್ ಮಾಡ್ಕೋಬೇಕು ಫ್ರೆಂಡ್ಸ್. ಇವತ್ತೊಂದು ದಿವಸ ಅಡ್ಜಸ್ಟ್ ಮಾಡ್ಕೊಂಡು ಇನ್ನು ಈಗ ಮುಗ್ದಿಲ್ಲ. ನಮ್ಮ ಮಮ್ಮಿ ತಂದು ಕವರ್ ತೆಗೆದು ಮುಗಿತಾವೆ. ಇದು ಈ ತರ ಗ್ರೀನ್ ಐತಿ. ಕತ್ಲು ತೋರ್ಸಿನ್ ಬಾ. ಕತ್ಲು ನೋಡಿಲ್ಲ ನಾನು ಒರ್ಸ್ಕೊಂಡ್ಬಿಡ್ಬೇಕಾಯ್ತು ಇಲ್ಲ ವರ್ಷ ಆಮೇಲೆ ಆಮೇಲೆ ಅವಾಗ ನಾಳೆ ಎಕ್ಸಾಮ್ ಮುಗಿಸ್ಕೊಂಡ್ ಬಂದ ತಕ್ಷಣ ಹೆಲ್ಪ್ ಮಾಡ್ತೀನಿ. ದಸರಾ ವೆಕೇಶನ್ ಹೆಲ್ಪ್. ನೋಡಿದ ಇಷ್ಟು ಚಂದಾಗ ಹಾಕು ನಿಗಚ್ಚು. ಯಾಕತ್ತ ಹೇಳಿ ಇನ್ನೊಂದು ಚೂರು ನೋಡು. ಫೀಲ್ ಆಗ್ತು. ಕುತ್ಕೊಂಡು ಫೀಲ್ ಹೆಂಗ ಅನ್ಸುತ್ತೆ? ಸಾಫ್ಟ್. ಅದು ಇಷ್ಟು ದಿವಸ ನಾವು ಇದನ್ನ ಹಾಕಿದ್ವಿ, ತೆಗ್ದಿದ್ದಿರಲ್ಲ ಕವರ್, ಒಂಥರ ಅನಿಸ್ತಿತ್ತು. ನೋಡಿಷ್ಟು ಇಲ್ಲ. ಹಾಂ ಹಾಕಿದೆ. ಏನು ನಂಗೆ ಯಾರು ಬಿಡೋ ಓಕೆ. ನಂಗೆ ಈ ಕಡೆ ಬರೀ ಪ್ಲಾಂಟ್ಸ್ ಇದು ಹಿಂಗ, ಇದು ಈ ಕಡೆ ಇದು ಒಂಥರ ಗುಡ್ಡಿ ಥರ ಮಸ್ತ್ ಇದೆ ಫ್ರೆಂಡ್ಸ್. ನಂಗೆ ಇದು ಇಷ್ಟ ಆಯ್ತು ನೋಡ್ರಿ. ಇದು ಸಕ್ಕತ್ತಾಗೈತಿ. ನಾವಾಕ ಬೇಕಿತ್ತು. ಇದು ಇದು ಇಲ್ಲಿಡು, ಅವು ಮೂರು ಆಗಿಡು. ಹಾಕೋ ಕಲರ್ ಸೇಮ್ ಅದ, ವೈಟ್. ಪ್ಲಾಸ್ಟಿಕ್ ತೆಗಿ ಅವನ್ನೆಲ್ಲ. ಈಗ ಏನು ಮಾಡ್ತೀನಿ? ಹಾಂ, ವಿಡಿಯೋ ಮಾಡ್ತೀಯಲ್ಲ. ನೋಡ್ರಿ ಫೈನಲ್ ಲುಕ್ ಹಿಂಗೆ ಆಗೈತಿ ನಮ್ಮ ಸೋಫಾ ಸೆಟ್ದು. ಹಂಗೆ ಐತೆ ನೋಡ್ರಿ. ಹೇಳಿ ಕಮೆಂಟ್ ಮಾಡಿ ಹೇಳ್ರಿ ಚಂದಾಗೈತಿ ಅಂತಂದು. ಚಂದಾಗಿದ್ರೆ ಚಂದಾಗಿಲ್ಲ ಅಂದ್ರೆ ಚಂದಾಗಿಲ್ಲ ಅಂತ ಕಮೆಂಟ್ ಮಾಡಿರಿ. ಈ ಥರ ಚಂದ ಅದಾವ ಸೋಫಾ ಕವರ್, ಸೂಪರ್ ಅದಾವ ಕಲರ್. ಇವು ಕುಷನ್ ಏನು ಬೇಕಾಗಿರಲಿಲ್ಲ, ಬಟ್ ಸ್ವಲ್ಪ ನಡಕ್ಕೆ ಬೇಕಾಗುತ್ತೆ, ಸೊಂಟಕ್ಕೆ ಮೆತ್ತಗೆ ಅನಿಸ್ತೈತಿ. ನಾ ಈ ಸೋಫಾ ಸೆಟ್ ತೊಗೊಂಡಿರೋದೊಂದು ಕಾರಣ ಏನಪ್ಪ ಅಂತಂದರೆ, ಅಲ್ಲಿ ಅಡುಗೆ ಮನೆಗೆ ಕೆಲಸ ಮಾಡಿ ಮೊಸರು ತಿಕ್ಕಿ ಅಡುಗೆ ಮಾಡಿ ಬಂದು ಒಂದು ಸ್ವಲ್ಪ ಕುಂತೇನಂದ್ರೆ ಚೇರ್ ಮ್ಯಾಗ ಕುತ್ಕೊಂಡ್ರೆ ಅಷ್ಟು ಸಮಾಧಾನನ ಹಾಕಿದ್ದಿಲ್ಲ. ಇನ್ನೂ ಸೊಂಟ ಎಳಿತಿತ್ತು, ಸೊಂಟದ ನರ. ಹಾಗಾಗಿ ಸೋಫಾ ತೊಗೊಳ್ಬೇಕು ಅಂಥೇಳಿ ಸೋಫಾ ತೊಗೊಂಡೆ. ಸೋಫಾದ ಕೆಲಸ ಮುಗೀತು ನೋಡ್ರಿ. ಎಲ್ಲ ಶಾಪಿಂಗ್, ಸೋಫಾನು ಬಂತು, ಸೋಫಾದು ಕವರು ದಿಂಬು ಎಲ್ಲ ತೊಗೊಂಬಂದೆ.
ಇಲ್ಲೊಂದು ಈ ಥರ ಹಾಕಿವಿ. ಈ ಕತ್ರಿ ಇಲ್ಲೇ ಇಟ್ಟಾಡ್ರಕ್ಕೆ ನಮ್ಮ ನವ್ಯಾಗ ಬಿಕ್ ಹಿಡ್ದೈತಿ. ವೈಟು ಕಲರು ಗಲೀಜಾಗುತ್ತೆ ಅನ್ಸುತ್ತೆ ಲಗುನ. ವಾರಕ್ಕೆ 15 ದಿವ್ಸಕ್ಕೆ ಒಂದ್ಸಲ ತೆಗೆದು ವಾಶ್ ಮಾಡಿದ್ರಾತು. ಹಾಗೆ ಇವತ್ತಿನ ವ್ಲಾಗ್ನ ಇಲ್ಲಿಗೆ ಎಂಡ್ ಮಾಡ್ತೀನಿ. ನಿಮಗೇನಾದರೂ ಇವತ್ತಿನ ವ್ಲಾಗ್ ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿರಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಎಲ್ರಿಗೂ ಧನ್ಯವಾದಗಳು. ಬಾಯ್ ಫ್ರೆಂಡ್ಸ್. ಬಾಯ್ ಫ್ರೆಂಡ್ಸ್. ಶಾಪಿಂಗ್ ವ್ಲಾಗ್ ಪಾರ್ಟ್ 2. ನವ್ಯಾ ಬಾಯ್ ನವ್ಯಾ ಬಾಯ್. ಆಕೆ ಕಿಡಿಕೊಂಡಿದ್ರೆ ಸಾಕು. ಬಾಯ್ ಫ್ರೆಂಡ್ಸ್. ಆಕೇನೋ ತನ್ನ ಕಿರಿಕೇನೋ. ಹ್ಞೂ